ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ ಬಂದಿದ್ದರು. ಅಂದರೆ ನಮ್ಮ ಮಮ್ಮಿದು ಅಣ್ಣನ ಹೆಂಡತಿ ಅವ್ರು ಬಂದಿದ್ದರು. ಅಂದರೆ ನಾನು ಇವಾಗ ಕನ್ಸೀವ್ ಆಗಿದ್ದೀನಲ್ಲ, ನಮ್ಮೂರ ಕಡೆ ಏನಂದರೆ ರಿಲೇಟಿವ್ಸ್ ಅಥವಾ ನೇಬರ್ಸು ಎಲ್ಲರೂ ಬುತ್ತಿ ರೊಟ್ಟಿ ಅಂತ ಹೇಳಿ ತೊಗೊಂಬರ್ತಾರೆ. ಅಂದರೆ ಗರ್ಭಿಣಿಗೆ ಏನೇನು ಇಷ್ಟ ಅದನ್ನೆಲ್ಲ ತೊಗೊಂಡು ಬಂದು ನಂಗೆ ಕೊಡ್ತಿರ್ತಾರೆ. ನಮ್ಮ ಅತ್ತೆ ಕೂಡ ಒಂದಿಷ್ಟು ಊರಲ್ಲೇ ಹಂಚೋಣ ಅಂಥೇಳಿ ಅವರು ಕೂಡ ತೊಗೊಂಡು ಬಂದಿದ್ದರು. ರೊಟ್ಟಿ, ಕರ್ಜಿಕಾಯಿ, ಆಮೇಲೆ ಒಂದೆರಡು ಥರದ ಪಲ್ಯಗಳು, ಒಂದೆರಡು ಥರ ಸ್ವೀಟು ಅದೆಲ್ಲ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಇಟ್ಟು ನಮ್ಮೂರಲ್ಲೇ ಹಂಚ್ತಾಯಿದ್ರು ನಮ್ಮ ಅತ್ತೆಯವರೆಲ್ಲ. ಅಂದರೆ ಮಮ್ಮಿ ಪಾಪ ಅಷ್ಟೇ ಮಾಡಬೇಕು ಅಂತೇನಿಲ್ಲ. ರಿಲೇಟಿವ್ಸ್ ಅಥವಾ ಪಕ್ಕದಲ್ಲಿರೋ ನೇಬರ್ಸ್ ಕೂಡ ಇದನ್ನೆಲ್ಲ ಇಷ್ಟಪಟ್ಟು ಮಾಡ್ತಾರೆ. ಯಾರಿಗೆಲ್ಲ ಇಷ್ಟ ಇರುತ್ತೆ, ಖುಷಿ ಇರುತ್ತೆ, ಅವರೆಲ್ಲ ಮಾಡಿ ಇದನ್ನೆಲ್ಲ ಊರಲ್ಲಿ ಹಂಚೋದು. ಹಿಂದಿನ ದಿನ ಊರಲ್ಲೆಲ್ಲ ಹಂಚಾದ್ಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ತಮ್ಮ ಇವಾಗ ಹಾಸ್ಟೆಲಿಂದ ಬಂದಿರೋದು, ಹಾಗಾಗಿ ಇವತ್ತು ನಮ್ಮ ಮನೆ ದೇವ್ರು ಹೋದ್ರಾಯ್ತು ಅಂತೇಳಿ ಹೋಗ್ತಿದ್ದೀವಿ. ನಮ್ಮ ಮನೆ ದೇವ್ರು ಬಂದು ಬಸವಣ್ಣ, ಅಂದರೆ ಶಿವನ ಮುಂದಿರುತ್ತಲ್ಲ ನಂದಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬಂದು ಯಾದಗಿರಿ ಡಿಸ್ಟಿಕಲ್ಲಿ ಬರುತ್ತೆ. ನಮ್ಮೂರಿಂದ ಒಂದು 30 ಕಿಲೋಮೀಟರ್ಸ್ ಆಗ್ಬೋದು. ಯಾರೂ ಕಾಣಿಸ್ತಿಲ್ಲ ಅಲ್ಲ. ಜಾತ್ರೆ ಟೈಮಲ್ಲಿ ಹೋದರೆ ಕಾಲಿಡೋಕ್ಕೂ ಸ್ಪೇಸ್ ಇರಲ್ಲ. ಅಂದರೆ ಶ್ರಾವಣ ಟೈಮಲ್ಲಿ ಈ ದೇವ್ರದ್ದು ಜಾತ್ರೆ ಆಗೋದು. ಆವಾಗ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವಾಗಲೇ ಯಾರೂ ಇರಲಿಲ್ಲ. ಅಂದರೆ ಅದು ಬೇರೆ ನಾವು ಸಂಡೇ ಹೋಗಿದ್ವಿ, ಹಂಗಾಗಿ ಯಾರು ಇರಲಿಲ್ಲ. ಅಂದರೆ ಈ ದೇವ್ರ ವಾರ ಬಂದು ಸೋಮವಾರ, ಅಟ್ಲೀಸ್ಟ್ ಮಂಡೇ ಆಗಿದ್ದರೆ ಒಂದು ಸ್ವಲ್ಪ ಜನ ಆದರೂ ಇರ್ತಿದ್ರು. ಸೊ ಯಾರೂ ಇರದೇ ಇದ್ದಿದ್ದು ನಮ್ಗೆ ಅಡ್ವಾಂಟೇಜ್ ಆಯಿತು. ನೆಮ್ಮದಿಯಿಂದ ಒಂದು ಸ್ವಲ್ಪ ಹೊತ್ತು ಕುಂತು ಅಲ್ಲೇ ಇದ್ವಿ. ನಾವು ಆಲ್ಮೋಸ್ಟ್ ಒಂದು 2 ಅವರ್ಸ್ ಟೆಂಪಲಲ್ಲೇ ಇದ್ದು ಅಲ್ಲೇ ಕೂತಿದ್ವಿ. ಅಂದರೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ತುಂಬ ದಿನ ಆಯಿತು. ಅಂದರೆ ನಾನು ಆಲ್ಮೋಸ್ಟ್ 1-2 ವರ್ಷ ಆಯಿತು ಹೋಗಿರಲಿಲ್ಲ. ನಮ್ಮ ತಮ್ಮ ಕೂಡ ಹಾಸ್ಟೆಲಿಂದ ಬಂದಿದ್ದ. ಎಲ್ಲರೂ ಇವಾಗಲೇ ಸೇರಿದ್ದೀವಿ ಹೋಗೋಣ ಅಂಥೇಳಿ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ದಾಯಿತು. ಹಾಗಾಗಿ ಸಡನ್ನಾಗಿ ಎಲ್ಲ ಪ್ರಿಪೇರಾಗಿ ಹೋದ್ವಿ. ಅಲ್ಲಿ ಹೋದಾದ್ಮೇಲೆ ಊಟನ ಮಾಡ್ಕೊಂಡು ಬರೋಣ. ನಮ್ಮ ಮಮ್ಮಿ ಬೆಳಗ್ಗೆನೇ ಅಡುಗೆ ಮನೇಲಿ ಅಂತ ಮಾಡಿದರು ಅವರು. ಅದನ್ನೇ ತಗೊಂಡು ಹೋಗ್ಬಿಡೋಣ, ಮತ್ತೇನು ಸ್ಪೆಷಲ್ ಊಟ ಏನು ಬೇಡ, ಮನೇಲಿ ಏನು ಮಾಡಿದ್ದೆ ಅದನ್ನೇ ತೊಗೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ನಮ್ಮ ಮಮ್ಮಿಗೆ ಹೇಳಿದ್ದೆ. ಅವರು ಚಿತ್ರಾನ್ನ ಆಮೇಲೆ ರೊಟ್ಟಿ ಪಲ್ಯ ಎಲ್ಲ ಮುಂಜಾನೆ ಮಾಡಿಟ್ಟಿದ್ರು. ಅಂದರೆ ನಮಗೆ ಮನೇಲಿ ಊಟಕ್ಕಂತಲೇ ಮಾಡಿಟ್ಟಿದ್ರು. ಆ್ಯಕ್ಚುಲಿ ನಾನು ಕರ್ಕೊಂಡು ಹೋಗೋದಿರಲಿಲ್ಲ ಇವಾಗ, ಸುಮ್ಮನೆ ಟ್ರಾವೆಲ್ ಬೇಡ ಅಂಥೇಳಿ. ಬಟ್ ನನಗೆ ಮನೇಲಿ ಬೇಜಾರು, ಒಬ್ಬಳೇ ಏನು ಮಾಡೋದು, ನಾನು ಬರ್ತೀನಿ ಅಂಥೇಳಿ ಹೋಗಿದ್ದೆ. ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಹರಟೆ ಹೊಡೆದು ಮನೆಗೆ ಬಂದ್ವಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು.